ನಮಸ್ಕಾರ, ನಾನು ಚೈತ್ರ ರಾಜ್. ಅಂತೂ ಇಂತೂ ಶಾಲೆ ಆರಂಭಕ್ಕೆ ಮುಹೂರ್ತ ಫಿಕ್ಸ್. ಜನವರಿ 1ರಿಂದ ಶಾಲೆ ಶುರು. ಮೊದಲ ಹಂತದಲ್ಲಿ 10, 12ನೇ ತರಗತಿ ಸ್ಟಾರ್ಟ್. ಕೊನೆಗೂ ಶಾಲೆ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 1ರಿಂದ ಶಾಲೆ ಆರಂಭಕ್ಕೆ ಸರ್ಕಾರ ಅಸ್ತು ಅಂದಿದೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿಗಳು ಜನವರಿ 1ರಿಂದ ಆರಂಭವಾಗಲಿದೆ. ಕೊನೆಗೂ ಶಾಲೆ ಆರಂಭಕ್ಕೆ ಇದೀಗ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ. ಜನವರಿ 1ರಿಂದ ಶಾಲೆ ಆರಂಭಕ್ಕೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿಗಳು ಜನವರಿ 1ರಿಂದ ಆರಂಭವಾಗಲಿದೆ. ಮೊದಲ ಹಂತದಲ್ಲಿ 10 ಮತ್ತು 12ನೇ ತರಗತಿಗಳು ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲಾ ತರಗತಿಗಳು ಒಂದೇ ರೀತಿ ಸ್ಟಾರ್ಟ್ ಆಗೋದಿಲ್ಲ. ಮೊದಲ ಹಂತದಲ್ಲಿ 10 ಮತ್ತು 12ನೇ ತರಗತಿಗಳು ಶುರುವಾಗುತ್ತೆ. ಇನ್ನುಳಿದ ಶಾಲೆಗಳ ನಿರ್ಧಾರವನ್ನ ಸಭೆ ಬಳಿಕ ಸಿಎಂ ಯಡಿಯೂರಪ್ಪನವರು ಘೋಷಣೆ ಮಾಡ್ತಾರೆ. ಮೊದಲ ಹಂತದಲ್ಲಿ ಮಾತ್ರ ಅಂದ್ರೆ ಜನವರಿ 1ರಿಂದ 10 ಮತ್ತು 12ನೇ ತರಗತಿಗಳು ಶುರುವಾಗುತ್ತೆ. ಇನ್ನು ಜನವರಿ 1ರಿಂದ 8, 9ನೇ ತರಗತಿಗೆ ವಿದ್ಯಾಗಮ ಶುರು ಆಗಲಿದೆ. ಶಾಲೆಯ ಆವರಣದಲ್ಲೇ ವಿದ್ಯಾಗಮವನ್ನ ಶುರು ಮಾಡಲಿದೆ ಸರ್ಕಾರ. ವಾರಕ್ಕೆ 3 ದಿನ ಮಾತ್ರ ವಿದ್ಯಾಗಮ ಶಾಲೆ ಶುರುವಾಗುತ್ತೆ. ಈ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡೋ ಬಗ್ಗೆ ರಾಜ್ಯ ಕೋವಿಡ್-19 ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂತ ಸಲಹೆಗಳ ಬಗ್ಗೆ ಸುಮಾರು 1 ಗಂಟೆ ಕಾಲ ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿದವು. ಅವರು ಕೊಟ್ಟಿರುವಂಥ ಸಲಹೆ 10 ಮತ್ತು 12ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡ್ಬೋದು. ವಿದ್ಯಾಗಮ ಕಾರ್ಯಕ್ರಮವನ್ನು 6ರಿಂದ 9 ತರಗತಿಯವರೆಗೆ ಮಾಡಬಹುದು ಅಂತ ಅವರು ಕೊಟ್ಟಿದ್ದಾರೆ. ಎಲ್ಲರೂ ಅದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ವಿವರವಾದ ಮಾಹಿತಿಗಳನ್ನು ನಮ್ಮ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಕೊಡ್ತಾರೆ. ಈಗ 10, 12ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ, ವಿದ್ಯಾಗಮ ಕಾರ್ಯಕ್ರಮ 6ರಿಂದ 9ನೇ ತರಗತಿವರೆಗೂ ಪ್ರಾರಂಭ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆರೋಗ್ಯ ಸಚಿವರ ಒಂದು ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಕೂಡ ಸೇರಿ ನಮಗೆ ಒಂದಷ್ಟು ಸೂಚನೆಗಳನ್ನ, ಮಾರ್ಗದರ್ಶಿ ಸೂತ್ರಗಳನ್ನ ಕೊಟ್ಟಿದೆ. ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ SSLC ಅಂದ್ರೆ 10th ಮತ್ತೆ ಸೆಕೆಂಡ್ PUC 12th ಈ ತರಗತಿಗಳ ಜನವರಿ 1ನೇ ತಾರೀಕಿಂದ ಪ್ರಾರಂಭ ಮಾಡಬಹುದು ಅಂತ ಅವರು ತಮ್ಮ ಸಲಹೆನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ, ಆರೋಗ್ಯ ಸಚಿವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟ ನಂತರ ಸರ್ವಾನುಮತದಿಂದ 10ನೇ ಕ್ಲಾಸು ಮತ್ತೆ 12ನೇ ಕ್ಲಾಸಿನ ತರಗತಿಗಳನ್ನ ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದೆ. ವಿದ್ಯಾಗಮನು ಕೂಡ ಪ್ರಾರಂಭಿಸಬೇಕು, ಪುನರಾರಂಭಿಸಬೇಕು ಅಂತ ತನ್ನ ಅಪೇಕ್ಷೆನ ವ್ಯಕ್ತಪಡಿಸಿತ್ತು. ಆಗ ನಮ್ಮ ಇಲಾಖೆಯಿಂದ ಪೂರ್ಣ ವಿವರವನ್ನು ಕೊಟ್ಟ ಮೇಲೆ 6ನೇ ತರಗತಿಯಿಂದ 9ನೇ ತರಗತಿವರೆಗೂ ವಿದ್ಯಾಗಮವನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವಿದ್ಯಾಗಮ ಹೋದ್ಸಲಕ್ಕೆ ಮತ್ತೆ ಈ ಸಲಕ್ಕೆ ವ್ಯತ್ಯಾಸ ಅಂತಂದ್ರೆ, ಈ ಬಾರಿ ಶಾಲಾ ಆವರಣಗಳಲ್ಲಿ ಮಾತ್ರ ವಿದ್ಯಾಗಮ ನಡೆಯುತ್ತೆ. ವಾರಕ್ಕೆ 3 ದಿನ ಮಾತ್ರ ಯಾವ್ದಾದ್ರು ಮಕ್ಕಳು ವಿದ್ಯಾಗಮ ತರಗತಿಗೆ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ತಾಂತ್ರಿಕ ಸಲಹಾ ಸಮಿತಿ ನಮ್ಮ ಆರೋಗ್ಯ ಇಲಾಖೆಯಿಂದ ಎಕ್ಸಾಮಿನೇಷನ್ಸ್ ಯಾವಾಗ ಮಾಡಿದ್ರು, 10ನೇ ಕ್ಲಾಸನ್ನು ಯಾವ ರೀತಿ ಮಾಡಿದ್ರು, ಅದೇ ರೀತಿ ತರಗತಿಗಳು ನಡೆಯುವಂಥ ಸಂದರ್ಭದಲ್ಲಿ ಕೂಡ ಆ ಮಾರ್ಗಸೂಚಿಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಹಿರಿಯ ಮಂತ್ರಿಗಳು ಹೇಳಿರೋ ಹಾಗೆ ಆ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಮಕ್ಕಳ ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡುವಂಥ ಪ್ರಯತ್ನ ಆಗಿದೆ. ಅದರ ಜೊತೆಗೆ ಅವರ ಏನು ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಅದಕ್ಕೂ ಕೂಡ ಸಮಾನವಾಗಿರ್ತಕ್ಕಂಥ ಒಂದು ಇವತ್ತು ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೀವಿ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ಪುಟ್ಟಪ್ಪ, ಹಾಗೆ ಹುಬ್ಬಳ್ಳಿಯಿಂದ ಪರಶುರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಪ್ಪ, ಈಗ ಕೊನೆಗೂ ಸರ್ಕಾರ ಶಾಲೆ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ಜನವರಿ 1ರಿಂದ ಶಾಲೆ ಆರಂಭಿಸೋದಕ್ಕೆ ಹಂತ ಹಂತವಾಗಿ ಚಿಂತನೆ ನಡೆಸಿಕೊಂಡು ಬಂದಿದೆ. ಆದ್ರೆ ಈಗ ಯಾವೆಲ್ಲ ಮಾರ್ಗಸೂಚಿಗಳನ್ನ ಹೊರಡಿಸುವ ಮೂಲಕ ಈಗ ಶಾಲೆಯನ್ನ ಆರಂಭ ಮಾಡಬೇಕು ಅಂತ ಪ್ರಸ್ತಾಪ ಮಾಡಲಾಗಿದೆ? ಖಂಡಿತವಾಗಿಯೂ ಚೈತ್ರ, ಮೈಸೂರಿನಲ್ಲಿ ಶಾಲಾ ಆರಂಭಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಇಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ, ಶಾಲೆಗಳಿಗೆ ಸೂಚನೆ ಸರ್ಕಾರ ಕೊಟ್ಟಿದೆ. ಈಗಷ್ಟೇ ಏನು CM ಯಡಿಯೂರಪ್ಪನವರು ಸಹ ಹೇಳಿರೋದ್ರಿಂದ ಬಹುತೇಕ ಜನವರಿ 1ರಿಂದ ಶಾಲೆ ಆರಂಭ ಆಗೋದು ಮತ್ತು 6ರಿಂದ 9ನೇ ತರಗತಿಯವರೆಗೆ ವಿದ್ಯಾಗಮ ಆರಂಭ ಆಗೋದು ಬಹುತೇಕ ಖಚಿತ ಅಂತ ಹೇಳ್ಬೋದು. ನನ್ನ ಜೊತೆ ಸಾಕಷ್ಟು ಜನ ಪೋಷಕರು ಮತ್ತು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ನೇರವಾಗಿ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗಷ್ಟೇ ಯಡಿಯೂರಪ್ಪನವರು ಆದೇಶವನ್ನು ಕೊಟ್ಟಿದ್ದಾರೆ. 10ನೇ ತರಗತಿ ಮತ್ತು PUC ಅವರಿಗೆ ಕಾಲೇಜು ಆರಂಭಕ್ಕೆ ಮತ್ತು 6ರಿಂದ 9ವರೆಗೆ ವಿದ್ಯಾಗಮ ಆರಂಭಕ್ಕೆ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಅದು ಪರವಾಗಿಲ್ಲ, ಒಳ್ಳೆಯದಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಎಕ್ಸಾಮಿನೇಷನ್ ಬರೆಯೋವ್ರಿಗೂ ಅದು ಅತಿ ಅಗತ್ಯ. ಯಾಕೆಂದರೆ ಅವರು ಎದುರು ನೋಡ್ತಾ ಇದ್ದಾರೆ ಇನ್ನು ರಿಸಲ್ಟ್. ಅದಲ್ಲದೆ ಎಕ್ಸಾಮಿನೇಷನ್ಗೆ ಮುಂದೆ ಕೂತ್ಕೋಬೇಕಾದ್ರೆ ಅವ್ರು ಟ್ರೈನಿಂಗೂ ಕೊಡೋಕ್ಕೆ ಇದು ಒಂದು ಬೇಗ ಮಾಡಿದ್ದೇ ಒಳ್ಳೆಯದು. ಮೇಡಮ್, 8 ತಿಂಗಳಿಂದ ಕೊರೋನಾ ಕಾರಣಕ್ಕೆ ಮಕ್ಕಳು ಮನೆಯಲ್ಲೇ ಇದ್ದರು. ಈಗ ಕೊರೋನಾ ಮಾರ್ಗಸೂಚಿಗಳು ಪಾಲನೆ ಆಗುತ್ತೆ ಅಂತ ನಿಮಗೆ ನಂಬಿಕೆ, ವಿಶ್ವಾಸ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅದಲ್ಲದೆ ಕ್ಲಾಸ್ ಶುರು ಮಾಡಿದರೆ ಈಗ ಮೊದಲೇ ಮಾಡಬೇಕಾಗಿತ್ತು. ಈಗ ಜನವರಿಯಿಂದ ಮಾಡಿ ಪ್ರಯೋಜನ ಏನು? ಫೀಸ್ ಕಟ್ಟಿಸ್ಕೊಳ್ಳೋಕ್ಕೋಸ್ಕರವಾಗಿ ಅವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅಷ್ಟೇ ಇವಾಗ. ಯಾಕೆಂದರೆ ಮಾರ್ಚಲ್ಲಿ ಎಕ್ಸಾಮ್ ಬಂದ್ಬಿಡುತ್ತೆ ಅವ್ರುಗಳಿಗೆ. ನನ್ನ ಮಗ 9th ಈಗ, ಆಯಿತಾ? ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಮಾರ್ಚಿಂದ. 2 ತಿಂಗಳಿಗೆ ಏನು ಕಲಿತಾರೆ, ಏನು ಮಾಡ್ತಾರೆ? ಈಗ ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಿರೋದೇ ಸ್ವಲ್ಪನೇ. ಅವ್ರಿಗೇನು ಅದು ಆನ್ಲೈನ್ ಕ್ಲಾಸಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಇನ್ನು 2 ತಿಂಗಳೆಲ್ಲ ಅವರು ಪ್ರಿಪೇರ್ ಆಗಿ ಎಕ್ಸಾಮ್ ಏನು ಬರೀತಾರೆ ಅವರು? ಯಾಕೆ ಇವ್ರು ಈಗ ಶುರು ಮಾಡಿದ್ರು ಇನ್ನು 3 ತಿಂಗಳು ಮುಗ್ದೇ ಹೋಗ್ತಾ ಇತ್ತು ಎಕ್ಸಾಮ್. ಈ ವರ್ಷ ಎಲ್ಲ ಮಾಡಿದ್ರೆ ಇದಕ್ಕೆ ಮುಂಚೆ ಮಾಡಬೇಕಾಗಿತ್ತು. ವಾರದಲ್ಲಿ ಒಂದು 3 ಕ್ಲಾಸ್ ಆದರೂ ಮಾಡಿದ್ರು ನಡೀತಾ ಇತ್ತು ಮಕ್ಕಳಿಗೆ. ಯಾವುದೂ ಇಲ್ಲ. ಈಗ ಕಡೆಯಲ್ಲಿ ಇರೋದೇ 2 ತಿಂಗಳು, ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತ ಅನಿಸ್ತದೆ. ಸರ್, ಕೊರೋನಾ ಮಾರ್ಗಸೂಚಿ ಪಾಲನೆ ಇದೆಯಲ್ಲ, ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಬಹಳ ಕಷ್ಟ. ಇನ್ನು ಮಕ್ಕಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಗೆ ವಿಶ್ವಾಸ ಇದೆ? ಖಂಡಿತ ಅದಕ್ಕೆ ಸ್ಕೂಲ್ ಮ್ಯಾನೇಜ್ಮೆಂಟು ಈಗ ಸ್ಟಾರ್ಟ್ ಮಾಡೋದೇನೋ ಮಾಡಿದ್ದಾರೆ. ಅದು ಸ್ಕೂಲ್ ಮ್ಯಾನೇಜ್ಮೆಂಟು ಅದನ್ನು ಸರಿ ಮಾಡಬೇಕು. ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಅವ್ರಿಗೆ ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಆಗಲಿ, ಒಬ್ಬೊಬ್ಬರು ಇದು ಮಾಡೋದಾಗಲಿ, ಆಮೇಲೆ ಕ್ಲಾಸಸ್ಸು ಪ್ಲ್ಯಾನಿಂಗ್ ಚೇಂಜ್ ಆದಷ್ಟಾಗಲಿ ಅದನ್ನು ಪ್ಲ್ಯಾನರ್ ಚೇಂಜ್ ಮಾಡ್ಬೋದು. ಅದು ಪ್ಲ್ಯಾನಿಂಗ್ ಚೇಂಜ್ ಮಾಡಲಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಎಲ್ಲ ಅಟ್ಲೀಸ್ಟ್ ಈಗ 40 ಜನ ಕೂರಿಸೋದಾದ್ರೆ ಒಂದು 20 ಜನ ಕೂರಿಸಿ ಏನೋ ಒಂದು ದಾರಿ ಇದು ಮಾಡ್ಬೋದು. ಯಾಕಂದರೆ ಮಾಡಿಬಿಟ್ಟಿದ್ದಾರೆ. ಈಗ ಆರ್ಡರ್ ಹೊಡಿಸಿದ್ದಾರೆ, ಇನ್ನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಸ್ವಾಗತ ಮಾಡ್ಬೋದು ನಾವು. ಆದರೆ ಅದನ್ನು ಸ್ಯಾನಿಟೈಸರ್ ಆಗಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅದನ್ನು ತುಂಬ ಜವಾಬ್ದಾರಿಯಾಗಿ ಇದು ಮಾಡಬೇಕು. ನನ್ನ ಜೊತೆ ವಿದ್ಯಾರ್ಥಿಗಳಿದ್ರೆ ಅವ್ರನ್ನ ಮಾತಾಡ್ಸೋಣ. ಎಷ್ಟು ಕ್ಲಾಸ್ ಓದ್ತಾ ಇದೆಯಪ್ಪ? ನಾನು 8th. ನೀನು ಸ್ಕೂಲ್ ಓಪನ್ ಆಗೋಕ್ಕೆ ರೆಡಿ ಇದೆ, ಹೋಗಕ್ಕೆ ರೆಡಿ ಇದೆಯಾ? ಎಸ್, ನಾನು ಸ್ಕೂಲ್ ಓಪನ್ ಆಗೋಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದರೆ ಸ್ಕೂಲ್ ಈಗ ಇಲ್ಲದೆ ಹೋದರೆ ಯಾರೂ ಕಲಿಯೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇರೋದು ಅರ್ಥ ಆಗೋಲ್ಲ ಕೆಲವ್ರಿಗೆ. ಮತ್ತು ನೋಟ್ಸ್ ಕಂಪ್ಲೀಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆದರೆ ಒಳ್ಳೆಯದು. ಹಾಂ. ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಪ್ಪ? 6th. ಸ್ಕೂಲ್ಗೆ ಹೋಗಕ್ಕೆ ರೆಡಿ ಇದೆಯಾ? ಎಸ್. ಓಕೆ. 8 ತಿಂಗಳಿಂದ ಮನೇಲಿದ್ದೆ, ಬೋರ್ ಆಗಿಲ್ವ ನಿಮಗೆ? ಆಗಿದೆ. ಓಕೆ. ಸ್ಕೂಲಲ್ಲಿ ಕೊರೋನಾ ಭಯ ಇರಲ್ವಾ ನಿಮಗೆ? ಇದೆ. ಇದೆಯಾ? ಆದರೆ ಪ್ರೊಫೆಷನ್ಸ್ ಎಲ್ಲ ಕೊಟ್ಟರೆ ಧೈರ್ಯದಿಂದ ಹೋಗ್ಬೋದು. ಈಗ ಈ ವರ್ಷ ಎಕ್ಸಾಮ್ ಮಾಡಿದ್ರೆ ನೀನು ಎಕ್ಸಾಮ್ ಬರೆಯೋಕ್ಕೆ ರೆಡಿ ಇದೆಯಾ? ಹೌದು. ಎಲ್ಲ ಕಲಿತಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ನಿಮಗೆ? ಹ್ಞೂ, ಹೇಳ್ಕೊಟ್ಟಿದ್ದೆ. ಓಕೆ. ಯಾವ ಸ್ಕೂಲ್ ನಿಂದು? ಮಹರ್ಷಿ. ಸರ್, ಇದೇ ವರ್ಷ ಪರೀಕ್ಷೆಯನ್ನು ನಡೆಸಿದ್ರೆ ಮಕ್ಕಳಿಗೆ ತೊಂದರೆ ಆಗಲ್ವಾ? ಮತ್ತು ಪಠ್ಯದ ಕಡಿತದ ಬಗ್ಗೆಯೂ ಸಹ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಎಷ್ಟು % ಪಠ್ಯ ಕಡಿತ ಮಾಡಿದ್ದೀವಿ ಅಂತ. ಆ ಪಠ್ಯ ಕಡಿತವಾದರೂ ಸಹ ಪರೀಕ್ಷೆಗೆ ಏನಾದ್ರು ಒಳಪಟ್ಟರೆ ಏನು ಮಾಡಬೇಕು? ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ. ಎಕ್ಸಾಮ್ ಇವರು ಕೊಟ್ಟರು ಸಹ ಮಕ್ಕಳಿಗೆ ಏನೂ ಅರ್ಥ ಆಗಿರಲ್ಲ. ಸುಮ್ಮನೆ ಎಕ್ಸಾಮ್ ಕೊಟ್ಟರು ಪಾಸ್ ಮಾಡಿದ್ರು ಅಂತ ಆಗುತ್ತೆ. ಕೊಡೋದೇ ಆದರೆ ಇವರು 6-7ಕ್ಕೆ ತುಂಬಾ ನಿಗಾ ಕೊಟ್ಟು ಮಾಡಬೇಕಾಗುತ್ತೆ. ಸ್ಯಾನಿಟೈಸರು, ಡಿಸ್ಟೆನ್ಸು ಎಲ್ಲನೂ ತುಂಬಾ ನಿಗಾ ಕೊಡಬೇಕಾಗತ್ತೆ. 8-9 ಪರವಾಗಿಲ್ಲ, ಹುಡುಗರು ತಿಳ್ಕೊಂಡಿರ್ತಾರೆ. 6-7ಕ್ಕೆ ಮಾತ್ರ ಸ್ವಲ್ಪ ನಿಗಾ ಕೊಟ್ಟು ಮಾಡಬೇಕಾಗುತ್ತೆ. ಸರ್, ಹಾಗಾದರೆ ಪರ್ಯಾಯ ವ್ಯವಸ್ಥೆ ಅಂತ ಏನು ಮಾಡಬೇಕು ಸ್ಕೂಲ್ಗೆ? ಮಕ್ಕಳಿಗೆ ಈ ವರ್ಷದ ಅಕಾಡೆಮಿಕ್ ಇಯರ್ಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಸ್ಕೂಲ್ ಬಿಟ್ಟು? ಹಾಗಾದರೆ ಸ್ಕೂಲ್ ಬಿಟ್ಟು ಅಂದರೆ ಅವರು ನಿರ್ಧಾರ ಬರೀ 10ನೇ ಕ್ಲಾಸ್ಗೆ 12ನೇ ಕ್ಲಾಸ್ಗೆ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅದು ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಜೊತೆಗೆ ಸ್ಕೂಲು ಎಲ್ಲ ವೆಕೇಟ್ ಆಗಿರೋದು, ಅವ್ರಿಗೆ ಅರೇಂಜ್ ಮಾಡಿಕೊಡೋಕ್ಕೂ ಚೆನ್ನಾಗಿರೋದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು. ಈಗ ಎಲ್ಲರನ್ನೂ ತಿರ್ಗಾ ಮತ್ತೆ 6ರಿಂದ ಮಾಡಿಕೊಂಡ್ರೆ ತಿರ್ಗಾ ರಶ್ ಆಗೇ ಆಗುತ್ತೆ. ಅದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿ ಅವ್ರಿಗೆ ಡಿಸ್ಟೆನ್ಸು ಇವೆಲ್ಲ ಮಾಡೋದಕ್ಕೆ ತುಂಬ ಸ್ಕೂಲ್ಸ್ ಅಡ್ಮಿನಿಸ್ಟ್ರೇಷನ್ಗೂ ತೊಂದರೆ ಆಗುತ್ತೆ. ಆ ಕಾರಣದಿಂದ 6ರಿಂದ 9 ಸರಿ ಇಲ್ಲ ಅಂತೇಳಿ. ಬಟ್ 10-12ಕ್ಕೆ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಅವ್ರು ತಗೊಂಡಿರೋ ನಿರ್ಧಾರ ಚೆನ್ನಾಗಿದೆ. ಅವ್ರಿಗೆ ಇನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಗೋದು.
6ರಿಂದ 9 ಈ ಟೈಮಲ್ಲಿ ಸರಿ ಇಲ್ಲ. ಯಾಕೆಂದರೆ ತಿರ್ಗಾ ಎಲ್ಲ ವಿದ್ಯಾರ್ಥಿಗಳಿಗೆ ರಶಪ್ ಆಗಿ ಒಂಥರ ಫೆಡಪ್ ಆಗ್ತಾರೆ. ಹೆಂಗೆ ಎಲ್ಲ ಪೋರ್ಷನ್ನು ನಮಗೆ ಕೊಟ್ಬಿಡ್ತಾರೇನೋ, ಏನು ಮಾಡ್ಕೊಳ್ಳೋದು, ಹೇಗೆ ಓದಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಐಡಿಯಾಸ್ ಸಿಗಲ್ಲ. ಸ್ಕೂಲ್ ಅಂದರೆ ಒಂಥರ ಎಕ್ಸಾಮ್ ಫಿಯರು ಸ್ಟಾರ್ಟ್ ಆಗಿಬಿಡುತ್ತೆ, ಜೊತೆ ಕರೋನಾ ಫಿಯರ್ ಇದ್ದೇ ಇದೆ. ಅದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೀನು ಎಷ್ಟನೇ ಕ್ಲಾಸಪ್ಪ? ನೀನು ಸ್ಕೂಲ್ಗೆ ಹೋಗಕ್ಕೆ ರೆಡಿ ಇದೆಯಾ? ಸರ್ ನಾನು ಸ್ಕೂಲ್ಗೆ ಹೋಗೋಕೆ ಮೊದಲಿಂದಾನು ರೆಡಿ ಇದ್ದೆ, ಆದರೆ ಈ ಕೊರೋನಾ ಭಯದಿಂದ ಹೋಗೋಕ್ಕಾಗಲ್ಲ. ಯಾಕೆ ಭಯ ಇದೆಯಾ ನಿನಗೆ? ಸರ್ ಭಯ ಏನಿಲ್ಲ, ಜಾಸ್ತಿ ಅಲ್ಲಿ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಟೀಚರ್ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಯಾರು ಒಬ್ರಿಗಿದೆ ಅದು ಇನ್ನೊಬ್ರಿಗೆ ಅಂಟ್ಕೊಳ್ಳುತ್ತೆ. ಅದು ಹಾಗೆ ಈಗ ಜಾಸ್ತಿ ಆಗ್ತಾನೆ ಬರುತ್ತೆ ಕೊರೋನಾ ಅಂತ ಹೋಗೋದು ಬೇಡ ಅಂತ ನಾನು ಹೇಳ್ತೀನಿ. ಹಾಗಾದರೆ ಈ ವರ್ಷ ನೀವು ಓದೋದೇ ಇಲ್ವಾ? ಎಕ್ಸಾಮ್ಗೆ ಎಲ್ಲ ಅಟೆಂಡ್ ಮಾಡೋದು? ಅಟೆಂಡ್ ಮಾಡ್ತೀವಿ, ಅದು ಆನ್ಲೈನಲ್ಲಿ ಮಾಡ್ಕೊಳ್ಳಲ್ಲ, ಅಟೆಂಡ್ ಮಾಡ್ಬೋದು. ಎಸ್ ಚೈತ್ರ, ಇದು ಮೈಸೂರಿನಲ್ಲಿರುವಂಥ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸ್ಪಷ್ಟವಾದಂಥ ಅಭಿಪ್ರಾಯ. ಸಾಕಷ್ಟು ಮಿಶ್ರ ರೀತಿಯಾದಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಕೆಲವರು ಶಾಲೆ ಓಪನ್ ಆಗಿದ್ದು ಒಳ್ಳೆಯದು ಅಂದರೆ ಈ ಹಂತದಲ್ಲಿ ಬೇಡ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೊಳ್ಳಬೇಕು ಅನ್ನೋ ಒಂದು ಸಲಹೆಗಳನ್ನು ಸಹ ಕೊಡ್ತಾ ಇದ್ದಾರೆ. ಚೈತ್ರ. ಎಸ್ ಪುಟ್ಟಪ್ಪ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇನ್ನು ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ, ಆದ್ರೆ ಆಫ್ಟರ್ ಸ್ಮಾಲ್ ಬ್ರೇಕ್.